ದುಡ್ಡಿನ ದೊರೆ ಸಿಜೆ ರಾಯ್ ದುರಂತ ಅಂತ್ಯ ಕಂಡಿದ್ದಾರೆ. ಉದ್ಯಮಿಯ ಈ ಸಾವು ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಸಿಜೆ ರಾಯ್ ಖ್ಯಾತ ಉದ್ಯಮಿ, ಸಾವಿರಾರು ಕೋಟಿ ಒಡೆಯ, ಐಷಾರಾಮಿ ಕಾರುಗಳು, ಬಂಗಲೆಗಳನ್ನು ಹೊಂದಿದ್ದ ರಾಯ್ ಸಾವು ಮಾತ್ರ ದುರಂತವಾಗಿದೆ. ದುಡ್ಡಿನ ದೊರೆ ಆತ್ಮಹತ್ಯೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ ನಡೆದಿದೆ. ಹಾಗೆ ಹಲವು ಅನುಮಾನಗಳ ಆಗರ ಆಗಿದೆ. ನಿಜಕ್ಕೂ ಉದ್ಯಮಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಏನಾಗಿತ್ತು ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಸಿಜೆ ರಾಯ್ ಎದೆಯಲ್ಲಿ ಗುಂಡು ಪತ್ತೆ. ಸಿಜೆ ರಾಯ್ ಎದೆಯಲ್ಲಿ ಗುಂಡು ಪತ್ತೆಯಾಗಿದ್ದು ವೈದ್ಯರು ಅದನ್ನು ಹೊರತೆಗೆದಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಹೊರತೆಗೆದಿದ್ದ ಗುಂಡನ್ನು ಎಫ್ಎಸ್ಎಲ್ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಶ್ವಾಸಕೋಶ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ. ಸೊ ಆಲ್ಮೋಸ್ಟ್ ಥ್ರೂ ಅಂಡ್ ಥ್ರೂ ಎಕ್ಸಿಟ್ ಒಂದೊಂದು ಇಲ್ಲ. ಸೊ ಇನ್ಸ್ಟಂಟೇನಿಯಸ್ ಕೊಲ್ಯಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಸಾವಿಗೂ ಮುನ್ನ ಸಿಜೆ ರಾಯ್ ತಾಯಿಗೆ ಕರೆ ಮಾಡಿ ಮಾತಾಡಿದ್ರಂತೆ. ಬಳಿಕ ಈ ರೀತಿಯ ಕೃತ್ಯ ನಡೆದೋಗಿದೆ. ಸಿಜೆ ರಾಯ್ ಹೆಂಡತಿ, ಮಕ್ಕಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ರಾಯ್ ಆತ್ಮಹತ್ಯೆಗೆ ಕಾರಣ ಏನಿರಬಹುದು? ಕೊನೆಯ ಬಾರಿ ಯಾವಾಗ ಕಾಲ್ ಮಾಡಿದ್ರು? ಐಟಿ ತನಿಖೆ ಬಗ್ಗೆ ನಿಮ್ಮ ಬಳಿ ಏನಾದರೂ ಹೇಳಿದ್ರಾ? ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಕುಟುಂಬಸ್ಥರಿಂದ ಪೊಲೀಸರು ಉತ್ತರ ಪಡೆದಿದ್ದಾರಂತೆ. ಕೇರಳ ಮೂಲದ ಉದ್ಯಮಿ ಕೆಲ ಪಕ್ಷಗಳಿಗೆ ಫಂಡಿಂಗ್ ಮಾಡುವ ವಿಚಾರ ಕೂಡ ಕೇಳಿಬಂದಿದೆ. ಇನ್ನೇನು ಏಪ್ರಿಲ್ ತಿಂಗಳಲ್ಲಿ ಕೇರಳ ಎಲೆಕ್ಷನ್ ಇರುವ ಕಾರಣ ಅಲ್ಲಿನ ಪಕ್ಷಗಳಿಗೆ ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಐಟಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ. ಸಿಜೆ ರಾಯ್ 2 ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊನೆಯದಾಗಿ ಯಾರಿಗೆ ಕರೆ ಮಾಡಿದ್ರು ಅನ್ನೋ ಸಿಡಿಆರ್ ರಿಪೋರ್ಟ್ ಕೂಡ ತೆಗೆಸಲಾಗಿದೆ. ಇದರ ನಡುವೆ ಡೈರಿ ಕೂಡ ಸಿಕ್ಕಿದ್ದು ಅದರಲ್ಲಿ ಕೆಲ ಪ್ರಭಾವಿಗಳ ಹೆಸರು ಕೂಡ ನಮೂದಿಸಲಾಗಿದೆ ಎನ್ನಲಾಗಿದೆ. ಸದ್ಯ ಪೊಲೀಸರು ಯಾವುದಾದರೂ ಸುಳಿವು ಸಿಗಬಹುದು ಅನ್ನೋ ಹುಡುಕಾಟದಲ್ಲಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದುಡ್ಡಿನ ದೊರೆ ಸಿಜೆ ರಾಯ್ ದುರಂತ ಅಂತ್ಯ ಕಂಡಿದ್ದಾರೆ. ಉದ್ಯಮಿಯ ಈ ಸಾವು ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಸಿಜೆ ರಾಯ್ ಖ್ಯಾತ ಉದ್ಯಮಿ, ಸಾವಿರಾರು ಕೋಟಿ ಒಡೆಯ, ಐಷಾರಾಮಿ ಕಾರುಗಳು, ಬಂಗಲೆಗಳನ್ನು ಹೊಂದಿದ್ದ ರಾಯ್ ಸಾವು ಮಾತ್ರ ದುರಂತವಾಗಿದೆ. ದುಡ್ಡಿನ ದೊರೆ ಆತ್ಮಹತ್ಯೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ ನಡೆದಿದೆ. ಹಾಗೆ ಹಲವು ಅನುಮಾನಗಳ ಆಗರ ಆಗಿದೆ. ನಿಜಕ್ಕೂ ಉದ್ಯಮಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಏನಾಗಿತ್ತು ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಸಿಜೆ ರಾಯ್ ಎದೆಯಲ್ಲಿ ಗುಂಡು ಪತ್ತೆ. ಸಿಜೆ ರಾಯ್ ಎದೆಯಲ್ಲಿ ಗುಂಡು ಪತ್ತೆಯಾಗಿದ್ದು ವೈದ್ಯರು ಅದನ್ನು ಹೊರತೆಗೆದಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಹೊರತೆಗೆದಿದ್ದ ಗುಂಡನ್ನು ಎಫ್ಎಸ್ಎಲ್ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಶ್ವಾಸಕೋಶ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ. ಸೊ ಆಲ್ಮೋಸ್ಟ್ ಥ್ರೂ ಅಂಡ್ ಥ್ರೂ ಎಕ್ಸಿಟ್ ಒಂದೊಂದು ಇಲ್ಲ. ಸೊ ಇನ್ಸ್ಟಂಟೇನಿಯಸ್ ಕೊಲ್ಯಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಸಾವಿಗೂ ಮುನ್ನ ಸಿಜೆ ರಾಯ್ ತಾಯಿಗೆ ಕರೆ ಮಾಡಿ ಮಾತಾಡಿದ್ರಂತೆ. ಬಳಿಕ ಈ ರೀತಿಯ ಕೃತ್ಯ ನಡೆದೋಗಿದೆ. ಸಿಜೆ ರಾಯ್ ಹೆಂಡತಿ, ಮಕ್ಕಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ರಾಯ್ ಆತ್ಮಹತ್ಯೆಗೆ ಕಾರಣ ಏನಿರಬಹುದು? ಕೊನೆಯ ಬಾರಿ ಯಾವಾಗ ಕಾಲ್ ಮಾಡಿದ್ರು? ಐಟಿ ತನಿಖೆ ಬಗ್ಗೆ ನಿಮ್ಮ ಬಳಿ ಏನಾದರೂ ಹೇಳಿದ್ರಾ? ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಕುಟುಂಬಸ್ಥರಿಂದ ಪೊಲೀಸರು ಉತ್ತರ ಪಡೆದಿದ್ದಾರಂತೆ. ಕೇರಳ ಮೂಲದ ಉದ್ಯಮಿ ಕೆಲ ಪಕ್ಷಗಳಿಗೆ ಫಂಡಿಂಗ್ ಮಾಡುವ ವಿಚಾರ ಕೂಡ ಕೇಳಿಬಂದಿದೆ. ಇನ್ನೇನು ಏಪ್ರಿಲ್ ತಿಂಗಳಲ್ಲಿ ಕೇರಳ ಎಲೆಕ್ಷನ್ ಇರುವ ಕಾರಣ ಅಲ್ಲಿನ ಪಕ್ಷಗಳಿಗೆ ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಐಟಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ. ಸಿಜೆ ರಾಯ್ 2 ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊನೆಯದಾಗಿ ಯಾರಿಗೆ ಕರೆ ಮಾಡಿದ್ರು ಅನ್ನೋ ಸಿಡಿಆರ್ ರಿಪೋರ್ಟ್ ಕೂಡ ತೆಗೆಸಲಾಗಿದೆ. ಇದರ ನಡುವೆ ಡೈರಿ ಕೂಡ ಸಿಕ್ಕಿದ್ದು ಅದರಲ್ಲಿ ಕೆಲ ಪ್ರಭಾವಿಗಳ ಹೆಸರು ಕೂಡ ನಮೂದಿಸಲಾಗಿದೆ ಎನ್ನಲಾಗಿದೆ. ಸದ್ಯ ಪೊಲೀಸರು ಯಾವುದಾದರೂ ಸುಳಿವು ಸಿಗಬಹುದು ಅನ್ನೋ ಹುಡುಕಾಟದಲ್ಲಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದುಡ್ಡಿನ ದೊರೆ ಸಿಜೆ ರಾಯ್ ದುರಂತ ಅಂತ್ಯ ಕಂಡಿದ್ದಾರೆ.
ಉದ್ಯಮಿಯ ಈ ಸಾವು ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಸಿಜೆ ರಾಯ್ ಖ್ಯಾತ ಉದ್ಯಮಿ, ಸಾವಿರಾರು ಕೋಟಿ ಒಡೆಯ, ಐಷಾರಾಮಿ ಕಾರುಗಳು, ಬಂಗಲೆಗಳನ್ನ ಹೊಂದಿದ್ದ ರಾಯ್ ಸಾವು ಮಾತ್ರ ದುರಂತವಾಗಿದೆ. ದುಡ್ಡಿನ ದೊರೆ ಆತ್ಮಹತ್ಯೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ ನಡೆದಿದೆ. ಹಾಗೆ ಹಲವು ಅನುಮಾನಗಳ ಆಗರ ಆಗಿದೆ. ನಿಜಕ್ಕೂ ಉದ್ಯಮಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಏನಾಗಿತ್ತು ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಸಿಜೆ ರಾಯ್ ಎದೆಯಲ್ಲಿ ಗುಂಡು ಪತ್ತೆ. ಸಿಜೆ ರಾಯ್ ಎದೆಯಲ್ಲಿ ಗುಂಡು ಪತ್ತೆಯಾಗಿದ್ದು ವೈದ್ಯರು ಅದನ್ನು ಹೊರತೆಗೆದಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಹೊರತೆಗೆದಿದ್ದ ಗುಂಡನ್ನ ಎಫ್ಎಸ್ಎಲ್ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಶ್ವಾಸಕೋಶ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ. ಸೊ ಆಲ್ಮೋಸ್ಟ್ ಥ್ರೂ ಅಂಡ್ ಥ್ರೂ ಎಕ್ಸಿಟ್ ಒಂದೊಂದು ಇಲ್ಲ. ಸೊ ಇನ್ಸ್ಟಂಟೇನಿಯಸ್ ಕೊಲ್ಯಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಸಾವಿಗೂ ಮುನ್ನ ಸಿಜೆ ರಾಯ್ ತಾಯಿಗೆ ಕರೆ ಮಾಡಿ ಮಾತಾಡಿದ್ರಂತೆ. ಬಳಿಕ ಈ ರೀತಿಯ ಕೃತ್ಯ ನಡೆದೋಗಿದೆ. ಸಿಜೆ ರಾಯ್ ಹೆಂಡತಿ, ಮಕ್ಕಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ರಾಯ್ ಆತ್ಮಹತ್ಯೆಗೆ ಕಾರಣ ಏನಿರಬಹುದು, ಕೊನೆಯ ಬಾರಿ ಯಾವಾಗ ಕಾಲ್ ಮಾಡಿದ್ರು, ಐಟಿ ತನಿಖೆ ಬಗ್ಗೆ ನಿಮ್ಮ ಬಳಿ ಏನಾದರೂ ಹೇಳಿದ್ರಾ, ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಕುಟುಂಬಸ್ಥರಿಂದ ಪೊಲೀಸರು ಉತ್ತರ ಪಡೆದಿದ್ದಾರಂತೆ. ಕೇರಳ ಮೂಲದ ಉದ್ಯಮಿ ಕೆಲ ಪಕ್ಷಗಳಿಗೆ ಫಂಡಿಂಗ್ ಮಾಡುವ ವಿಚಾರ ಕೂಡ ಕೇಳಿಬಂದಿದೆ. ಇನ್ನೇನು ಏಪ್ರಿಲ್ ತಿಂಗಳಲ್ಲಿ ಕೇರಳ ಎಲೆಕ್ಷನ್ ಇರುವ ಕಾರಣ ಅಲ್ಲಿನ ಪಕ್ಷಗಳಿಗೆ ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಐಟಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ. ಸಿಜೆ ರಾಯ್ 2 ಮೊಬೈಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊನೆಯದಾಗಿ ಯಾರಿಗೆ ಕರೆ ಮಾಡಿದ್ರು ಅನ್ನೋ ಸಿಡಿಆರ್ ರಿಪೋರ್ಟ್ ಕೂಡ ತೆಗೆಸಲಾಗಿದೆ. ಇದರ ನಡುವೆ ಡೈರಿ ಕೂಡ ಸಿಕ್ಕಿದ್ದು ಅದರಲ್ಲಿ ಕೆಲ ಪ್ರಭಾವಿಗಳ ಹೆಸರು ಕೂಡ ನಮೂದಿಸಲಾಗಿದೆ ಎನ್ನಲಾಗಿದೆ. ಸದ್ಯ ಪೊಲೀಸರು ಯಾವುದಾದರೂ ಸುಳಿವು ಸಿಗಬಹುದು ಅನ್ನೋ ಹುಡುಕಾಟದಲ್ಲಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದುಡ್ಡಿನ ದೊರೆ ಸಿಜೆ ರಾಯ್ ದುರಂತ ಅಂತ್ಯ ಕಂಡಿದ್ದಾರೆ. ಉದ್ಯಮಿಯ ಈ ಸಾವು ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಸಿಜೆ ರಾಯ್ ಖ್ಯಾತ ಉದ್ಯಮಿ, ಸಾವಿರಾರು ಕೋಟಿ ಒಡೆಯ, ಐಷಾರಾಮಿ ಕಾರುಗಳು, ಬಂಗಲೆಗಳನ್ನ ಹೊಂದಿದ್ದ ರಾಯ್ ಸಾವು ಮಾತ್ರ ದುರಂತವಾಗಿದೆ. ದುಡ್ಡಿನ ದೊರೆ ಆತ್ಮಹತ್ಯೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ ನಡೆದಿದೆ. ಹಾಗೆ ಹಲವು ಅನುಮಾನಗಳ ಆಗರ ಆಗಿದೆ. ನಿಜಕ್ಕೂ ಉದ್ಯಮಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಏನಾಗಿತ್ತು ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಸಿಜೆ ರಾಯ್ ಎದೆಯಲ್ಲಿ ಗುಂಡು ಪತ್ತೆ. ಸಿಜೆ ರಾಯ್ ಎದೆಯಲ್ಲಿ ಗುಂಡು ಪತ್ತೆಯಾಗಿದ್ದು ವೈದ್ಯರು ಅದನ್ನು ಹೊರತೆಗೆದಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಹೊರತೆಗೆದಿದ್ದ ಗುಂಡನ್ನ ಎಫ್ಎಸ್ಎಲ್ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಶ್ವಾಸಕೋಶ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ. ಸೊ ಆಲ್ಮೋಸ್ಟ್ ಥ್ರೂ ಅಂಡ್ ಥ್ರೂ ಎಕ್ಸಿಟ್ ಒಂದೊಂದು ಇಲ್ಲ. ಸೊ ಇನ್ಸ್ಟಂಟೇನಿಯಸ್ ಕೊಲ್ಯಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಸಾವಿಗೂ ಮುನ್ನ ಸಿಜೆ ರಾಯ್ ತಾಯಿಗೆ ಕರೆ ಮಾಡಿ ಮಾತಾಡಿದ್ರಂತೆ. ಬಳಿಕ ಈ ರೀತಿಯ ಕೃತ್ಯ ನಡೆದೋಗಿದೆ. ಸಿಜೆ ರಾಯ್ ಹೆಂಡತಿ, ಮಕ್ಕಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ರಾಯ್ ಆತ್ಮಹತ್ಯೆಗೆ ಕಾರಣ ಏನಿರಬಹುದು, ಕೊನೆಯ ಬಾರಿ ಯಾವಾಗ ಕಾಲ್ ಮಾಡಿದ್ರು, ಐಟಿ ತನಿಖೆ ಬಗ್ಗೆ ನಿಮ್ಮ ಬಳಿ ಏನಾದರೂ ಹೇಳಿದ್ರಾ, ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಕುಟುಂಬಸ್ಥರಿಂದ ಪೊಲೀಸರು ಉತ್ತರ ಪಡೆದಿದ್ದಾರಂತೆ. ಕೇರಳ ಮೂಲದ ಉದ್ಯಮಿ ಕೆಲ ಪಕ್ಷಗಳಿಗೆ ಫಂಡಿಂಗ್ ಮಾಡುವ ವಿಚಾರ ಕೂಡ ಕೇಳಿಬಂದಿದೆ. ಇನ್ನೇನು ಏಪ್ರಿಲ್ ತಿಂಗಳಲ್ಲಿ ಕೇರಳ ಎಲೆಕ್ಷನ್ ಇರುವ ಕಾರಣ ಅಲ್ಲಿನ ಪಕ್ಷಗಳಿಗೆ ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಐಟಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ. ಸಿಜೆ ರಾಯ್ 2 ಮೊಬೈಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊನೆಯದಾಗಿ ಯಾರಿಗೆ ಕರೆ ಮಾಡಿದ್ರು ಅನ್ನೋ ಸಿಡಿಆರ್ ರಿಪೋರ್ಟ್ ಕೂಡ ತೆಗೆಸಲಾಗಿದೆ. ಇದರ ನಡುವೆ ಡೈರಿ ಕೂಡ ಸಿಕ್ಕಿದ್ದು ಅದರಲ್ಲಿ ಕೆಲ ಪ್ರಭಾವಿಗಳ ಹೆಸರು ಕೂಡ ನಮೂದಿಸಲಾಗಿದೆ ಎನ್ನಲಾಗಿದೆ. ಸದ್ಯ ಪೊಲೀಸರು ಯಾವುದಾದರೂ ಸುಳಿವು ಸಿಗಬಹುದು ಅನ್ನೋ ಹುಡುಕಾಟದಲ್ಲಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.